ಯಾವಾಗಲೂ ಒಂದೇ ರೀತಿ ರಸಮ್ ಮಾಡಿ ಬೋರ್ ಆಗಿದೆಯಾ? ಹಾಗಾದರೆ ಈ ರೀತಿ ವಿಭಿನ್ನವಾದ ರಸಮ್ ಟ್ರೈ ಮಾಡಿ ನೋಡಿ. ನುಗ್ಗೆಕಾಯಿಯಿಂದ ಮಾಡಿರುವಂತಹ ಈ ರಸಮ್ ಸಖತ್ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಬಹುದು. ಸಾರಿನ ಪುಡಿ ಬೇಡ, ರುಬ್ಬುವ ಕೆಲಸ ಇಲ್ಲ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ಈ ನುಗ್ಗೆಕಾಯಿ ಸಾರು ಮಾಡೋಕ್ಕೆ ನಾನಿಲ್ಲಿ 5 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿರುವಂತಹ ನುಗ್ಗೆಕಾಯಿನ ಕುಕ್ಕರಿಗೆ ಹಾಕಿದ್ದೇನೆ. ಇದಕ್ಕೆ 4 ಹಸಿಮೆಣಸು ಹಾಕಿದ್ದೇನೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂತಹ 1 ಟೊಮೆಟೊ ಹಾಕಿದ್ದೇನೆ. 1/4 ಸ್ಪೂನಿನಷ್ಟು ಅರಸಿನ ಪುಡಿ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಈಗ 3 ಲೋಟದಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲಿಟ್ಟು 4 ಬಾರಿ ಕೂಗಿಸಬೇಕು. 4 ಬಾರಿ ಕುಕ್ಕರ್ ಕೂಗಿದ ನಂತರ ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಫಿಲ್ಟರ್ ಮಾಡಿಕೊಳ್ಬೇಕು. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರಬೇಕು. ಹಾಗೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಕಿವುಚಬೇಕು. ಈ ರೀತಿ ನುಗ್ಗೆಕಾಯಿನ ಕಿವುಚೋದ್ರಿಂದ ನುಗ್ಗೆಕಾಯಿಯೊಳಗಿರುವಂತಹ ರಸ ಪೂರ್ತಿಯಾಗಿ ಫಿಲ್ಟರ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಕಿವುಚಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕಿವುಚಬೇಕು. ನುಗ್ಗೆಕಾಯಿಯೊಳಗೆ ಇರುವಂತಹ ರಸ ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ ಹಿಂಡಿಕೊಳ್ಬೇಕು. ರಸಮ್ ತುಂಬ ಬೇಕಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ನಂತರ ಪಾತ್ರೆ ಬಿಸಿಗಿಟ್ಟು ಪಾತ್ರೆಗೆ 1.5 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ 1/2 ಸ್ಪೂನಿನಷ್ಟು ಸಾಸಿವೆ, 1/2 ಸ್ಪೂನಿನಷ್ಟು ಉದ್ದಿನಬೇಳೆ, 1 ಸ್ಪೂನಿನಷ್ಟು ಜೀರಿಗೆ ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. 1 ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ಸ್ಕಿಪ್ ಮಾಡಬಹುದು. ಇದನ್ನು ಈಗ ಈ ರೀತಿ ಚೆನ್ನಾಗಿ ಹುರಿಯಿರಿ. ನೋಡಿ, ಬೆಳ್ಳುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನುಗ್ಗೆಕಾಯಿ ರಸಮ್ನ ಇದಕ್ಕೆ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕಿ ಈ ಸಾರನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ನುಗ್ಗೆಕಾಯಿ ಪ್ರಿಯರಿಗಂತೂ ಈ ಸಾರು ಸಖತ್ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಿಸಿ. ಈ ಸಾರು ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ನುಗ್ಗೆಕಾಯಿ ಫ್ಲೇವರಲ್ಲಿ ಸಾರಂತೂ ಸಖತ್ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಕಾಳು ಮೆಣಸನ್ನು ಸೇರಿಸಬಹುದು. ಯಾವಾಗಲೂ ಒಂದೇ ರೀತಿ ಸಾರು ಮಾಡೋಕ್ಕಿಂತ ಈ ರೀತಿ ಡಿಫ್ರೆಂಟ್ ಆದ ಸಾರನ್ನು ಟ್ರೈ ಮಾಡಿ. ಮನೆಯಲ್ಲಿ ನುಗ್ಗೆಕಾಯಿ ಜಾಸ್ತಿ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ನೋಡಿದ ಮೇಲೆ ನೀವು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.